ಹಾಯ್ ಹಲೋ ವೆಲ್ಕಮ್ ಟು ಸುನಿಲ್ ಸಂಜನಾ ಬ್ಲಾಗ್ಸ್. ನಾವಿವತ್ತು ಮಾಡ್ತಾ ಇರೋದು ಮೊಟ್ಟೆ ಸಾರು. ರುಬ್ಬಿಕೊಳ್ಳುವ ಮಸಾಲ ಪದಾರ್ಥಗಳು ನೋಡಿ: ಅರ್ಧ ಇಂಚು ಹಸಿ ಶುಂಠಿ, ಅರ್ಧ ಬೆಳ್ಳುಳ್ಳಿ, 4 ಲವಂಗ, 4 ಮೆಣಸು, ಅರ್ಧ ಇಂಚು ಚಕ್ಕೆ, ಅರ್ಧ ಇಡಿ ಪುದೀನ, ಇದು ನಿಮಗೆ ಆಪ್ಷನಲ್ಲು. ಮತ್ತು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು, 2 ಚಮಚ ಹುರುಗಡ್ಲೆ ಥಿಕ್ನೆಸ್ಗೋಸ್ಕರ, ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಅರ್ಧ ತೆಂಗಿನ ತುರಿ, ಮತ್ತು 2 ಟೊಮೊಟೊ ಬೇಯಿಸಿಟ್ಕೊಂಡಿರೋಂಥದ್ದು, ಮತ್ತು ಇದಕ್ಕೆ ಬೇಕಾಗಿರೋಂಥದ್ದು ಮೊಟ್ಟೆ. ಇವಾಗ ಇದೆಲ್ಲನೂ ನಾವು ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿ ಇದನ್ನು ರುಬ್ಕೊಳ್ಳೋಣ. ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೈಸಾಗಿ. ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ 2 ಸ್ಪೂನ್, 1 ಸ್ಪೂನ್ ಸಾಸಿವೆ. ಇವಾಗ ಇದಕ್ಕೆ ನೀವು ಖಾರ ಪುಡಿ ಮತ್ತು ಉಪ್ಪನ್ನ ಸೇರಿಸಿ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಆಯಿಲ್ ಹಾಕೋದ್ರಿಂದ. ಇವಾಗ ನೆಕ್ಸ್ಟ್ ರುಬ್ಬಿರ್ತಕ್ಕಂತಹ ಈ ಮಸಾಲನ ಹಾಕಿದ್ರೆ ಮುಗಿದೋಯ್ತು. ಇದು ಜಾಸ್ತಿ ಟೈಮ್ ಹಿಡಿಯಲ್ಲ ನಿಮಗೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಆಯಿಲು ಸಪ್ರೇಟ್ ಆಗೋ ತನಕ. ಮತ್ತು ಥಿಕ್ನೆಸ್ ಬರಬೇಕು ನಿಮ್ಗೆ, ಆ ಗ್ರೇವಿ ಥಿಕ್ನೆಸ್ ಬರಬೇಕು. ಇದಕ್ಕೆ ಏಕೆಂದರೆ ನೆಕ್ಸ್ಟ್ ಏನು ಆ್ಯಡ್ ಮಾಡೋ ಅಂಥದ್ದು ಏನು ಇರೋಲ್ಲ. ನೋಡಿ ಥಿಕ್ನೆಸ್ ಬಂದಿದೆ. ಇವಾಗ ಒಂದೊಂದು ಲೋ ಫ್ಲೇಮಲ್ಲಿ ಇಟ್ಟು ಒಂದೊಂದೇ ಮೊಟ್ಟೆನ ಎಲ್ಲ ಕಡೆನೂ ಹಾಕಬೇಕು, ಒಂದೇ ಕಡೆ ಹಾಕ್ಬಾರ್ದು. ಇದು ಮೊಟ್ಟೆ ಹಾಕಿದ ತಕ್ಷಣ ನೀವು ಇದನ್ನು ಯಾವುದನ್ನು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು. ನೋಡಿ ಮೊಟ್ಟೆ ಎಲ್ಲ ಹಾಕಿದ ತಕ್ಷಣ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಬೇಕು. 10 ನಿಮಿಷ ಕುದ್ರೆ ಸಾಕು, ರೆಡಿ ಆಗುತ್ತೆ ನಮ್ಮ ಮೊಟ್ಟೆ ಸಾಂಬಾರು. ನೋಡಿ ಯಾವ ಥರ ಬಂದಿದೆ ಟೆಕ್ಸ್ಚರ್. ನೋಡಿ ರೆಡಿ ಆಗೋಯ್ತು ಮೊಟ್ಟೆ ಸಾಂಬಾರು. 15 ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ. ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾವು ಇವತ್ತು ಅನ್ನದ ಜೊತೆ ನಾವು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀವಿ. ಇದೇ ಥರ ನೆಕ್ಸ್ಟ್ ವಿಡಿಯೋಗಾಗಿ ವಾಚ್ ಮಾಡಿ ಸುನಿಲ್ ಸಂಜನಾ ಬ್ಲಾಗ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.